ಹಾಯ್ ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಹೇಳಿದ್ದೆ ಸ್ಟೂಡೆಂಟ್ಸ್ ಸಲುವಾಗಿ ಸೇವಿಂಗ್ಸ್ನ ಯಾವ ಥರ ಮಾಡ್ಬೇಕಂತೇಳಿ ಒಂದು ಸ್ಕೀಮ್ ಯಾವ ಸ್ಕೀಮ್ ಬರ್ತಾವೆ ಪ್ರತಿಯೊಂದು ಸ್ಕೀಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತೇಳಿ. ಸೊ ಅದ್ರ ಬದಲು ಫಸ್ಟ್ ಸೀರೀಸಲ್ಲಿ ಬರ್ತಾ ಇರೋದೇ ಹರ್ ಘರ್ ಲಖ್ಪತಿ ಅಂತೇಳಿ SBI ಕಡೆಯಿಂದ ಬಂದಿರುವಂಥ ಸ್ಕೀಮು. ಏನೇನಿದೆ ಇದರಲ್ಲಿ ಅಂತ ಪ್ರತಿಯೊಂದು ಡೀಟೇಲ್ಸಲ್ಲಿ ನೋಡೋಣ. ಪ್ರತಿಯೊಂದು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಅಂದರೆ ಪ್ರತಿಯೊಂದು ಏನೇನು ಡೀಟೇಲ್ಸ್ ಅಪ್ ಟು ಎಂಡ್ ತನಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಅಪ್ಲೈ ಮಾಡಬೇಕು, ಏನು ಮಾಡಬಾರ್ದಾ, ಮಾಡಬೇಕಾ ಅಂತ ಸ್ಟೂಡೆಂಟ್ಸ್ ಆಗಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಹೌದಾ? ಸೊ ಫಸ್ಟ್ ಏನೇನು ಈ ವಿಡಿಯೋ ನೀವು ಏನೇನು ತಿಳಿದುಕೊಳ್ಳುತ್ತೀರಾ, ಈ ವಿಡಿಯೋದಲ್ಲಿ ನೀವು ಏನೇನು ತಿಳ್ಕೊತೀರಪ್ಪ ಅಂದರೆ ವಿದ್ಯಾರ್ಥಿಯಾಗಿ ನಾನು ಎಷ್ಟು ಹೂಡಿಕೆ ಮಾಡಿದರೆ ಲಾಭ ರಿಟರ್ನ್ಸ್ ಬರುತ್ತದೆ, ಹೌದಾ? ನಿಮಗೆ ಸ್ಟೂಡೆಂಟ್ ಆಗಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ರಿಟರ್ನ್ ಬರುತ್ತದೆ ಇಲ್ಲ ಅಂತ ತಿಳ್ಕೊತೀರಾ, ಹೌದಾ? ಯಾರ್ಯಾರು ಈ ಯೋಜನೆಯಲ್ಲಿ ಅರ್ಜಿ ಹಾಕಬಹುದು, ಯಾರ್ಯಾರು ಅದರಲ್ಲಿ ಅಪ್ಲೈ ಮಾಡ್ಬೋದು ಅಂತೇಳಿ, ಹೌದಾ? ಅಪ್ಲಿಕೇಶನ್ ಯಾರ್ಯಾರು ಫಿಲ್ ಮಾಡ್ಬೋದು ಅಂತೇಳಿ, ಈ ಹೂಡಿಕೆ ಎಷ್ಟು ಸುರಕ್ಷಿತ, ಹೌದಾ? ಎಷ್ಟು ಸೇಫ್ ಆಗಿದೆಯಾ ಇಲ್ವಾ, ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತೀನಿ. ಎಷ್ಟು ವರ್ಷ ಹೂಡಿಕೆ ಮಾಡಬೇಕು, ಹೌದಾ? ಎಷ್ಟು ಇಯರ್ ನೀವು ಇದನ್ನ ಹೂಡಿಕೆಯಲ್ಲಿ ಮಾಡಬೇಕಂತೆ, ಹೌದಾ? ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ಗಳು ಯಾವ ಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂತ, ಹೌದಾ? ಸೊ ಅಪ್ಲೈ ಮಾಡೋದು ಏನು ಡಾಕ್ಯುಮೆಂಟ್ಸ್ ಬೇಕು, ಮಧ್ಯದಲ್ಲಿ ಯೂಸ್ ರದ್ದು ಮಾಡ್ಬೋದು, ನಡುವೆ ಏನಾದರೂ ಸ್ಕಿಪ್ ಮಾಡಬೇಕಾ, ನಿಮ್ಗೆ ಆಗಲ್ಲಪ್ಪ, ನಂಗೆ ತುಂಬಕ್ಕಾಗಲ್ಲ ಅಂದರೆ ನೀವು ಕ್ಯಾನ್ಸಲ್ ಮಾಡ್ಕೋಬೋದಾ, ಅದು ಕೂಡ ಹೇಳ್ತೀನಿ, ಹೌದಾ? ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಅಡ್ರೆಸ್ ಪ್ರೂಫು, ವೋಟರ್ ID ಇರಬೇಕು ಅಥವಾ ಆಧಾರ್ ಕಾರ್ಡ್ ಎಕ್ಸೆಟ್ರಾ ಏನಾದ್ರು ಬೇರೆ ಇದ್ರೆ ನಡೀತವೆ. ಒಂದು ಅಡ್ರೆಸ್ ಪ್ರೂಫ್ ಇರಬೇಕಷ್ಟೇ, ಲೈಟ್ ಕರೆಂಟ್ ಬಿಲ್ಲು ಅದು ಇರುತ್ತಲ್ಲ ಅದು, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಎಕ್ಸಿಸ್ಟಿಂಗ್ SBI ಅಕೌಂಟ್ ಇದ್ದರೆ ಏನು ಬೇಕಿಲ್ಲ, ಜಸ್ಟ್ ಹೋಗಿ ಒಂದು ಫೋಟೋ ತೊಗೊಂಡು ಹೋಗಿ ನೀವು ಅಪ್ಲೈ ಮಾಡಿದ್ರೆ ಬರುತ್ತೆ, ಹೌದಾ? ಸಪೋಸ್ ನೆಕ್ಸ್ಟ್ ಹೂ ಕ್ಯಾನ್ ಓಪನ್ SBI ಘರ್ ಲಖ್ಪತಿ, ಹೌದಾ? ಯಾರು ಇದನ್ನ ಓಪನ್ ಮಾಡ್ಬೋದು ಅಂತೇಳಿ, ಹೌದಾ? ಏಜ್ ಏನು, ಮಿನಿಮಮ್ ಏಜ್ ಏನು, ಎನಿ ಇಂಡಿಯನ್ ರೆಸಿಡೆಂಟ್ ಅಬೌವ್ 16 years, ಹೌದಾ? ಅಬೌವ್ 16 years ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಸಪೋಸ್ ಏನಾದರೂ ನೀವು 16 yearsನಿಂದ ಬಿಲೋ ಇದ್ದರೆ ಗಾರ್ಡಿಯನ್ ಮುಖಾಂತರ, ಹೌದಾ? ನಿಮ್ಮ ಪೇರೆಂಟ್ಸ್ ಮುಖಾಂತರ ನೀವು ಹೋಗಿ ಅಕೌಂಟ್ನ ಓಪನ್ ಮಾಡ್ಬೋದು. ಇವನ್ ನೀವು 10th ಆದರೂ ಕೂಡ ಹೋಗಿ ನೀವು ಅಪ್ಲೈ ಮಾಡ್ಬೋದು, ಹೌದಾ? 9th ಇದ್ರೂ ಅಪ್ಲೈ ಮಾಡ್ಬೋದು. ಅಬೌವ್ 10 years ಕೂಡ ನೀವು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ವಿತ್ ಗಾರ್ಡಿಯನ್, ಹೌದಾ? ನಿಮ್ಮ ಪೇರೆಂಟ್ಸ್ ಯಾರಾದರೂ ಇರಬೇಕು, ಹೌದಾ? ಸೊ ನೆಕ್ಸ್ಟು ಕೀ ಫೀಚರ್ಸ್ ಏನೇನಿದಾವಪ್ಪ ಇದನ್ನ ಮಾಡೋದ್ರಿಂದ ಅಂದರೆ ಮಂತ್ಲಿ ಡೆಪಾಸಿಟ್ ಸ್ಟಾರ್ಟ್ ಲೋ ಆ್ಯಸ್ 416 rupees, ಹೌದಾ? ನೀವು ಮಿನಿಮಮ್ 416 rupeesಯಿಂದನೂ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ, ಹೌದಾ? ಮಂತ್ಲಿ 416 ಇದ್ರೆ ಸಾಕು, ಅಥವಾ ಇದು ವೇರಿಯೇಷನ್ ಆಗ್ತಾ ಇರುತ್ತೆ ಡಿಪೆಂಡ್ ಅಪಾನ್ ಯುವರ್ ಏಜ್, ಹೌದಾ? ಸೊ ಒಂದು 450 420 ಈ ಥರ ಆಗ್ತಾ ಇರುತ್ತೆ, ಹೌದಾ? ಸೊ ಮೆಚುರಿಟಿ ಅಮೌಂಟ್ ಗ್ಯಾರಂಟಿ ರಿಟರ್ನ್ಸ್, ಸೊ ಗ್ಯಾರಂಟಿ ರಿಟರ್ನ್ಸ್ 1 lakh rupees ಸಿಗುತ್ತೆ, ಹೌದಾ? ಸೊ ಟೆನ್ಯೂನ್ ಆಪ್ಷನ್ ಬೇಸ್ಡ್ ಆನ್ ಮಂತ್ಲಿ ಡೆಪಾಸಿಟ್, ಹೌದಾ? ಟೆನ್ಯೂನ್ ಯಾವ ಥರ ನೀವು ಮಾಡ್ಕೋತಿರಲ್ಲ ಅದ್ರ ಮೇಲೆ ನಿಮ್ಮ ಡೆಪಾಸಿಟ್ ಡಿಪೆಂಡ್ ಆಗಿರುತ್ತೆ, ಹೌದಾ? ಸೊ ನಿಮ್ಗೆ ಯಾವ ಥರ ಬೇಕು ಟೆನ್ಯೂನ್, ಹೌದಾ? ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ಆ್ಯಸ್ ಪರ್ SBI RD ಡೆಪಾಸಿಟ್, ಹೌದಾ? ಸೊ SBIದಲ್ಲಿ ಇಂಟ್ರೆಸ್ಟ್ ರೇಟ್ದ ಆರ್ ಬಿ ಐದ ಏನೇನು ರೂಲ್ಸ್ ಇದೆಯಲ್ಲ ಅದರ ಇಲ್ಲಿ ಅಪ್ಲೈ ಆಗುತ್ತೆ, ಹೌದಾ? ಸೊ ನೆಕ್ಸ್ಟು ಹೌ ಟು ಓಪನ್ ಅಕೌಂಟ್, ಯು ಕ್ಯಾನ್ ಓಪನ್ SBI ಹರ್ ಘರ್ ಲಖ್ಪತಿ RD, ಹೌದಾ? ಸೊ ಹೇಗೆ ಓಪನ್ ಮಾಡ್ಬೋದು ಅಂತೇಳಿ, ಅಕೌಂಟ್ ಓಪನ್ ಥ್ರೂ ನಿಯರೆಸ್ಟ್ SBI ಬ್ರಾಂಚ್. ಸೊ ನಿಮ್ಮ ಪಕ್ಕದಲ್ಲಿ ಏನಾದರೂ ನಿಯರೆಸ್ಟ್ SBI ಬ್ರಾಂಚ್ ಇದ್ರು ಎಲ್ಲಿ ಹೋದ್ರು ನಿಮ್ಗೆ ಅಕೌಂಟ್ನ ಓಪನ್ ಮಾಡಿಕೊಡ್ತಾರೆ. ಸಪೋಸ್ ಇಲ್ಲಪ್ಪ ಅಂದರೆ ನಿಮ್ದು ಆಲ್ರೆಡಿ ಅಕೌಂಟ್ ಇದ್ದರೆ, ಎಕ್ಸಿಸ್ಟಿಂಗ್ ಅಕೌಂಟ್ ಇದ್ದರೆ ಇವನೇ ಆಪಲ್ಲಿ ಕೂಡ ನೀವು ಓಪನ್ ಮಾಡ್ಕೋಬೋದು, ಹೌದಾ? ನೀವು ಓನ್ ಆಗಿ ಅಕೌಂಟ್ನ ಕ್ರಿಯೇಟ್ ಮಾಡಿ ಇನ್ವೆಸ್ಟ್ಮೆಂಟು ಮಾಡ್ಕೋಬೋದು, ಹೌದಾ? ವಾಟ್ ಹ್ಯಾಪನ್ಸ್ ಪ್ರೀ ಮೆಚೂರ್ ಕ್ಲೋಸರ್, ಸಪೋಸ್ ನೀವು ಏನಾದರೂ ಮುಂಚೆನೇ ಕ್ಲೋಸ್ ಮಾಡ್ತೀರಾ ಅಂದರೆ ಏನಾಗುತ್ತಪ್ಪ ಅಂದರೆ ಅಲೌಡ್ ಆಫ್ಟರ್ ಮಿನಿಮಮ್ ಲಾಕಿಂಗ್ ಪೀರಿಯಡ್ 12 months, ಹೌದಾ? 12 months ಅಂತ ನೀವು ಕ್ಲೋಸ್ ಮಾಡೋಕ್ಕೆ ಬರಲ್ಲ, ಓಪನ್ ಮಾಡಿದ್ರೆ 12 months ತುಂಬಲೇಬೇಕು. ಆನಂತರ ಇಂಟ್ರೆಸ್ಟ್ ರೇಟ್ ಪೇಡ್ ಎಟ್ ದ ಅಪ್ಲಿಕೇಬಲ್ ರೇಟ್ ಮೈನಸ್ ಸ್ಮಾಲ್ ಪೆನಾಲ್ಟಿ, ಹೌದಾ? ಸೊ ನಿಮಗೆ ಕ್ಲೋಸ್ ಮಾಡ್ತಿದ್ರೆ ಒಂದು ಸ್ವಲ್ಪ ಪೆನಾಲ್ಟಿ ಆಗುತ್ತೆ, ಜಾಸ್ತಿ ಏನು ಪೆನಾಲ್ಟಿ ಆಗಲ್ಲ, ಸ್ವಲ್ಪ ಪೆನಾಲ್ಟಿ ಆಗುತ್ತೆ. ಸಪೋಸ್ ನೀವು ಏನಾದ್ರು ಈ ಮಂತ್ ತುಂಬಿಲ್ಲ ಅಂದ್ರೂ ಕೂಡ 1 ರೂಪಾಯಿ and 2 rupees ಪೆನಾಲ್ಟಿ ಹಿಂಗಿರುತ್ತೆ, ಜಾಸ್ತಿ ಪೆನಾಲ್ಟಿನೂ ಇರಲ್ಲ. ಸೊ ನೀವು ಕ್ಯಾನ್ಸಲ್ ಮಾಡಿ ತಗೋತಾರೆ, ಆ ಮಂತ್ದು ರಿಟರ್ನ್ ಅಥವಾ ಇಯರ್ದು ರಿಟರ್ನ್ಸ್ನ ಕ್ಯಾನ್ಸಲ್ ಮಾಡಿ ಉಳಿದಿರೋದಲ್ಲ ನಿಮ್ಗೆ ಅಮೌಂಟ್ನ ಕ್ಲೋಸ್ ಮಾಡಿದರೆ ಅಮೌಂಟ್ನ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ, ಹೌದಾ? ಸೊ ಇದು ಸೇಫ್ ಇದೆಯಾ ಇಲ್ವಾ ಅಕೌಂಟ್, ನೀವು ಇದು ಈ ಸ್ಕೀಮ್ ಮಾತ್ರ 100% ಸೇಫು, ಯಾಕಂದ್ರೆ ಗೌರ್ಮೆಂಟ್ನ ಸ್ಕೀಮ್ನ ರಿಲೀಸ್ ಮಾಡಿರೋದ್ರಿಂದ. ಸೊ ಪ್ರತಿಯೊಬ್ಬರು ಇದನ್ನ ಈಸಿಯಾಗಿ ನಂಬೋದು, ಹೌದಾ? ಸೊ SBI ಇರೋದ್ರಿಂದ ಮೇನ್, ಹೌದಾ? SBI ಸ್ಕೀಮ್ ಆಗಿರೋದ್ರಿಂದ ಇದರ ಮೇಲೆ ನಂಬಿಕೆ ಇಡ್ಬೋದು, ಮಾಡ್ಬೋದು, ಹೌದಾ? ಇನ್ವೆಸ್ಟ್ ಕೂಡ ಮಾಡ್ಬೋದು. ಸೊ ಏನೇನು ಯಾವ ಥರ ಇಂಟ್ರೆಸ್ಟ್ ರೇಟ್ ಇದೆ, ಎಷ್ಟು ಅಮೌಂಟ್ನ ತುಂಬಬೇಕು ಅದು ನೋಡೋಣ ಬನ್ನಿ. ಸಪೋಸ್ ಏನಾದ್ರು ನೀವು ಜನರಲ್ ಹತ್ರ ತುಂಬ್ತೀನಂದ್ರೆ 2,500 ರೂಪಾಯಿ 3 yearsಗೆ ಏನಾದ್ರು ನಿಮ್ಗೆ 1 lakh ಬೇಕಂದ್ರೆ, ಒಂದು ವರ್ಷಕ್ಕೆ ನಿಮ್ಗೆ 1 ಲಕ್ಷ ಬೇಕಂದ್ರೆ 2,500 ತುಂಬಬೇಕು, ಹೌದಾ? ಸಪೋಸ್ 4 years ಬೇಕಂದ್ರೆ 1,800. ಸೊ ಆ ಥರ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಹೌದಾ? 10 years ಬೇಕಾದ್ರೆ 603 ರೂಪಾಯಿ ತುಂಬಬೇಕು, ಹೌದಾ? ಸೊ ಅದೇ ಥರ
ಪಬ್ಲಿಕಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದು 50 ರೂಪಾಯಿ ಕಮ್ಮಿ ಆಗುತ್ತೆ. ಅದೇ ಥರ ಮತ್ತೆ ಲಾಸ್ಟಿಗೆ ಎಂಡ್ ಅಪ್ ಟು 10 ಇಯರ್ಸ್ ನಂಗೆ 1 lakh ಬೇಕಂದ್ರೆ 688 rupees ಆಗುತ್ತೆ ಮಂತ್ಲಿ. ಹೌದಾ? ಸೊ ನೆಕ್ಸ್ಟು ಸಪೋಸ್ ಸೀನಿಯರ್ ಸಿಟಿಸನ್ ಆಗಿದ್ರೆ ಅವ್ರಿಗೊಂದು ಸ್ವಲ್ಪ ಕಮ್ಮಿ ಆಗುತ್ತೆ, 2600. 3 ಇಯರ್ಸ್ಗೆ ಏನಾದ್ರು 1 lakh ಬೇಕಂದ್ರೆ. ಹಾಗೆ ನೀವು 10 ಇಯರ್ಸ್ಗೆ ಏನಾದ್ರು ಮಾಡ್ಕೋತಂದ್ರೆ 605. ಹೌದಾ? ಸಪೋಸ್ ನೀವು ಸ್ಟಾಫ್ ಆಗಿದ್ರೆ, ಸಪೋಸ್ ನೀವು SBI ಅಲ್ಲೇ ವರ್ಕ್ ಮಾಡ್ತಿದ್ರೆ ಅವರಿಗೆ ಅಮೌಂಟ್ ಸ್ವಲ್ಪ ಕಡಿಮೆ ಆಗುತ್ತೆ, 2441. ಹೌದಾ? ಅದೇ ಥರ ನೀವು 5 ಇಯರ್ಸಿಗೆ ಮಾಡ್ಕೋದ್ರೆ 1352. ಅದೇ ಥರ ನೀವು 10 ಇಯರ್ಸಿಗೆ ಮಾಡ್ಕೋತಂದ್ರೆ 543. ಹೌದಾ? ಅಕಸ್ಮಾತ್ ನೀವು ಸ್ಟಾಫ್ ಸೀನಿಯರ್ ಸಿಟಿಸನ್ ಆಗಿದ್ರೆ, ನೀವು ಅಲ್ಲೇ ವರ್ಕ್ ಮಾಡ್ತಾರೆ, ಅಲ್ಲೇ ರಿಟೈರ್ಡ್ ಆಗಿ SBI ದಲ್ಲೇ ವರ್ಕಲ್ಲಿ ರಿಟೈರ್ಡ್ ಆದವರಿಗೆ ಅಲ್ಲಿ ಕೂಡ ಅಮೌಂಟು ಸ್ವಲ್ಪ ಲೆಸ್ ಆಗುತ್ತೆ, 2441. ಅದೇ ಥರ ನೀವು ತುಂಬೋದ್ರಲ್ಲಿ ಏನು ಲೆಸ್ ಆಗಲ್ಲ, ನಿಮ್ಗೆ ಇಂಟ್ರೆಸ್ಟ್ ಬರೋದ್ರಲ್ಲಿ ಜಾಸ್ತಿ ಆಗುತ್ತೆ. ಹೌದಾ? ಸೊ ಲಾಸ್ಟ್ 10 ಇಯರ್ಸ್ಗೆ ಏನಾದ್ರು 1 lakh ಮಾಡ್ಕೋತಾರೆ 543. ಹೌದಾ? ಸೊ ಅದೇ ಥರ ನೀವು ಇಂಟ್ರೆಸ್ಟ್ ಬಂದರೆ ಇಂಟ್ರೆಸ್ಟ್ ಯಾವ ಥರ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ, ಎಷ್ಟೆಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತೇಳಿ. ಹೌದಾ? ಸೊ ಜನರಲ್ಗೆ 6.71 3 ಇಯರ್ಸ್ಗೆ ಆದರೆ, ಅದು ನೀವು 5 ಇಯರ್ಸಿಗೆ ಆದರೆ 6.50. ಅದೇ ನಿಮ್ಗೆ 10 ಇಯರ್ಸಿಗೆ ಏನಾದ್ರು ತಗೋತಾರೆ 6.09 ಇಂಟ್ರೆಸ್ಟ್ ರೇಟ್ ಬರುತ್ತೆ. ಹೌದಾ? ಸೊ ಅದೇ ನೀವು ಪಬ್ಲಿಕಲ್ಲಿ ಹೋದಾಗ ಸ್ಟಾಫಲ್ಲಿ ಹೋಗ್ತೀನಿ ಅಂದರೆ, ಸಪೋಸ್ ನೀವು SBI ದಲ್ಲಿ ವರ್ಕ್ ಮಾಡ್ತೀನಿ ಅಂದರೆ ಆಲ್ರೆಡಿ SBI ದಲ್ಲಿ ವರ್ಕ್ ಮಾಡೋರು ಗೊತ್ತೇ ಇರುತ್ತೆ, ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ಸೊ 7% ಲಾಸ್ಟ್ ನೀವು 10 ಇಯರ್ಸಿಗೆ ಮಾಡ್ತಂದ್ರೆ 6.59. ಹೌದಾ? ಅದೇ ಥರ ಸ್ಟಾಫ್ ಸೀನಿಯರ್ ಸಿಟಿಸನ್ ಇದೇನಂದರೆ 8.25. ನೀವು ಇಲ್ಲ ಅದರಲ್ಲಿ ನೀವು 10 ಇಯರ್ಸಿಗೆ ಮಾಡ್ತೀನಿ ಅಂದರೆ 8.09 ಇಂಟ್ರೆಸ್ಟ್ ಜಮಾ ಆಗುತ್ತೆ. ಹೌದಾ? ಸೊ ನೀವು 1 lakh ಈಸಿಯಾಗಿ ತೊಗೋಬೋದು. ಈಗ ಜಾಸ್ತಿ ಅಮೌಂಟ್ ಅಲ್ಲ ನೋಡಿ. ಹೌದಾ? 600 rupees ಎದಕ್ಕೂ ಖರ್ಚು ಮಾಡ್ತೀರಾ ಸ್ಟೂಡೆಂಟ್ ಆಗಿ. ಸೊ 600 500 rupees ಹೆಂಗೋ ಸೇವಿಂಗ್ಸ್ ಮಾಡ್ತೀರಾ ಇಯರ್ ಮಂತ್ಲಿ. ಸೊ ಅದನ್ನ ಹೋಗಿ ಇನ್ವೆಸ್ಟ್ ಮಾಡಿ. ನೀವು ಸ್ಟಡಿ ಮಾಡೋ ಟೈಮಲ್ಲಿ ಆ ಥರ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಏನೋ ಎಜುಕೇಷನ್ ಮುಗಿದಿರುತ್ತೆ, ಏನೋ ಮಾಡಬೇಕಾಗಿರುತ್ತೆ, ಅವಾಗ ಬೇಕಾದ್ರೆ ನಿಮ್ಗೆ ಅದು ಹೆಲ್ಪ್ ಆಗ್ಬೋದು. ಹೌದಾ? ಸೊ ನೀವು ಏನಾದ್ರು ಒಂದು 1000 rupees ಹೊತ್ತು ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದರೆ ಮಂತ್ಲಿ ನಿಮಗೆ ಈಸಿಯಾಗಿ ಒಂದು 3 to 4 ಇಯರ್ಸಲ್ಲೇ 1 lakh rupees ಆರಾಮಾಗಿ ಸಿಗುತ್ತೆ. ಹೌದಾ? ಜಾಸ್ತಿ ಇನ್ವೆಸ್ಟ್ಮೆಂಟು ಮಾಡಿರಲ್ಲ, ಒಂದು 50,000 60,000 ಆಗಿರುತ್ತೆ, ಅದಕ್ಕೆ ಡಬಲ್ ಆಗಿರುತ್ತೆ. ಹೌದಾ? ಸೊ ಇಟ್ ಡಿಪೆಂಡ್ಸ್. ಹೌದಾ? ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಒಂದು 10 ಇಯರ್ಸ್ ನೀವು ಲಾಂಗ್ ಟರ್ಮಲ್ಲಿ ಇಟ್ಟರೆ ಡಬಲ್ ಆಗುತ್ತೆ, ಒಂದು 4 to 5 ಇಯರ್ಸಲ್ಲಿ ತಗೋತಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಹೌದಾ? ಸೊ ಇದೇ ಥರ ಸ್ಕೀಮ್ಸ್ಗಾಗಿ ಸ್ಟೂಡೆಂಟ್ ಇದ್ದೀವಿ ನಾವು, ಇನ್ವೆಸ್ಟ್ ಮಾಡಬೇಕು, ಕಲಿಬೇಕು. ಹೌದಾ? ಸೊ ಶೇರ್ ಮಾರ್ಕೆಟದ್ದು ತುಂಬ ನಾಲೆಜ್ ಇದೆ, ಅದನ್ನ ಹಾಕೋಕೆ ಹೋದರೆ ಏನಾಗುತ್ತೆ, ಸುಮ್ಮನೆ ನಿಮ್ಗೆ ರಿಸ್ಕ್ ಆಗುತ್ತೆ. ಶೇರ್ ಮಾರ್ಕೆಟಲ್ಲಿ ನಮ್ಗೆ ಆಗಲ್ಲ, ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ನಾವು ಸೇಫ್ ಇನ್ವೆಸ್ಟ್ಮೆಂಟ್ ಬೇಕಾದರೆ ಇದನ್ನು ಮಾಡ್ಕೋಬೋದು. ಯಾಕಂದ್ರೆ ನೀವು ಆಸ್ ಅ ಸ್ಟೂಡೆಂಟ್ ಆಗಿ ಮಾರ್ಕೆಟ್ನ ಫ್ಲಕ್ಚುಯೇಷನ್ನ ತಡ್ಕೊಳಕ್ಕಾಗಲ್ಲ. ಹೌದಾ? ಸೊ ಮಾರ್ಕೆಟ್ ಡೌನ್ ಆಗಾದ್ರೆ ಮೈಂಡು ಡೈವರ್ಟ್ ಆಗುತ್ತೆ, ಓದೋದಾಗಲ್ಲ. ಸೊ ಅದ್ರ ಸಲುವಾಗಿ ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಿ. ಯಾವಾಗ ನೀವು ಜಾಬ್ ಹೋಗ್ತಿರಲ್ಲ ಅವಾಗ ಬೇಕಾದ್ರೆ ನೀವು ಒಂದು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬೋದು. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತು ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಆ ಗ್ರೂಪಿಗೆ ಹೋಗಿ ಜಾಯ್ನ್ ಆಗಿ. ಡೈಲಿ ನಿಮ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಡೈಲಿ ನನಗೆ ಮೆಂಟಲ್ ಎಬಿಲಿಟಿ ಹೇಳ್ತಾ ಇರ್ತೀನಿ. ಸೊ ಮೆಂಟಲ್ ಎಬಿಲಿಟಿ ವಿಡಿಯೋಸ್ ಬರ್ತಾ ಇರ್ತವೆ, ಶಾರ್ಟ್ಕಟ್ ವಿಡಿಯೋಸ್ ಬರ್ತಾ ಇರ್ತವೆ, ಶಾರ್ಟ್ಕಟ್ ಮೆಥಡಲ್ಲಿ ಯಾವ ಥರ ಬಿಡಿಸೋದು ಅಂತೇಳಿ. ಸೊ ಆ ವಿಡಿಯೋಸಲ್ಲಿ ನೀವು ಬೇಕಾದ್ರೆ ನೋಡ್ಬೋದು. ಹೌದಾ? ಸೊ ಥ್ಯಾಂಕ್ ಯು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋಸ್ ಮಾಡಲಿಕ್ಕೆ. ಅದೇ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಹೌದಾ? ಸೊ ಥ್ಯಾಂಕ್ ಯು.